ಸೂಕ್ಷ್ಮವಾಗಿ ಸರ್ ಚಿಕ್ಕದಾಗಿ ಹೇಳಿ. ಸಂಕ್ಷಿಪ್ತವಾಗಿ ಹೇಳಿ ಸರ್. ಪ್ರಜಾಪ್ರಭುತ್ವ ಉಳಿಬೇಕಾಗುತ್ತೆ. ಸಂಸತ್ ವ್ಯವಸ್ಥೆಗೆ ಒಂದು ಅರ್ಥ ಬರಬೇಕು ಅಂದರೆ ಇವತ್ತಿನ ದಿನಗಳಲ್ಲಿ ವಿದ್ಯಾವಂತರು ಬರಬೇಕು ಮತ್ತು ಕ್ವಾಲಿಟೇಟಿವ್ ಇರ್ತಕ್ಕಂಥ ಪ್ರಾತಿನಿಧ್ಯ ಅತಿ ಮುಖ್ಯ. ನಮ್ಮ ಪ್ರಕಾರ ಮಂಜುನಾಥ್ ಎಲ್ಲ ಅರ್ಹತೆಗಳನ್ನ ಇರ್ತಕ್ಕಂಥವ್ರು ಕೇವಲ ವೈದ್ಯಕೀಯ ವೃತ್ತಿಯಲ್ಲ, ಸಮಾಜ ಸೇವೆ ಕೂಡ ಮಾಡ್ತಾರೆ. ಸಮಾಜಕ್ಕೆ ತಮ್ಮನ್ನು ತಲುಪಿಸ್ಕೊಂಡು ಅಪರೂಪದ ವ್ಯಕ್ತಿತ್ವ, ವಿದ್ಯಾವಂತ ಅಂಥವರ ಆಯ್ಕೆ ಅನಿವಾರ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂದರೆ ಮತ್ತು ಸಂವಿಧಾನಕ್ಕೆ ವ್ಯವಸ್ಥೆ ಉಳಿಬೇಕು ಅಂದರೆ ಮಂಜುನಾಥ್ ಅವರ ಆಯ್ಕೆ ಅನಿವಾರ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಇದು ಪಬ್ಲಿಕ್ ಹೇಳ್ತಾರೆ ಮಂಜುನಾಥ್ ಸರ್ ಡಾಕ್ಟ್ರು, ಯಾಕೆ ಅದು ಪೊಲಿಟಿಷನಲ್ಲಿ ಸೇರ್ಕೊಂಡು ರಾಜ್ಯ ಮಂಜುನಾಥ್ ಅವರನ್ನು ಒಬ್ಬ ವೈದ್ಯ ಅಂತ ನೋಡ್ತಾರೆ. ಮಂಜುನಾಥ್ ಅವರ ವೈದ್ಯರಲ್ಲಿ ಒಳಗೊಬ್ಬ ವೈದ್ಯ, ಮಾನವೀಯತೆ ಇರ್ತಕ್ಕಂಥ ವೈದ್ಯ, ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಮನುಷ್ಯ, ಬಡವರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಮನುಷ್ಯ. ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ನೋಡಲ್ಲ, ಅವರೊಬ್ಬ ಶಕ್ತಿಯಾಗಿ ನೋಡ್ತಾ ಇರ್ತಕ್ಕಂಥ ಸಮಾಜ. ಅದಕ್ಕಾಗಿ ನಾವೆಲ್ಲ ಅವ್ರ ಬಗ್ಗೆ ಗೆಲ್ಲಿಸಿ ಅನ್ನುವ ವಿನಂತಿಯನ್ನು ಜನರು ನಾವು ಮಾಡಬೇಕು. ಸರ್ ಇದು ಎಷ್ಟು ವೋಟಿಂದ ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ಹಿಂಗೆ ಹೇಳೋಕ್ಕಾಗಲ್ಲ. ಒಂದು ಮಾತು ಹೇಳಿ ಸರ್.